ಚಿಲ್ಡ್ರನ್, ಮುಂದೆ ನೋಡೋಣ ವಿ ಟಿ ಗ್ರಾಫ್. ವಾಟ್ ಇಸ್ ಅ ವಿ ಟಿ ಗ್ರಾಫ್? ಎಸ್ ಟಿ ಗ್ರಾಫ್ ಎಕ್ಸ್ಪ್ಲನೇಷನ್ನೇ ಕಂಟಿನ್ಯೂ ಮಾಡ್ತಾನೆ. ವೆನ್ ಇಲ್ಲಿ ಪೊಸಿಷನ್ಸ್ ಇತ್ತು, ವೆನ್ ವೆಲಾಸಿಟೀಸ್ ವಿ ಅಂತ ಬರ್ಕೋಣ, ಆಫ್ ಅ ಮೂವಿಂಗ್ ಬಾಡಿ ಬರ್ಕೊಂಡಿರೋಣ, ಮೂವಿಂಗ್ ಬಾಡಿ, ರೈಟ್, along a straight line. Why? It is the chapter moving motion along a straight line. That's why. Are known at different instants. ಬೇರೆ ಟೈಮ್ಗಳಲ್ಲಿ you know the velocities. Then a graph of ಇಲ್ಲಿ ಪೊಸಿಷನ್ಸ್ ಬದಲಿಗೆ ಏನು ಬರೀಬೇಕು? ವೆಲಾಸಿಟೀಸ್. ಗ್ರಾಫ್ ಆಫ್ ವೆಲಾಸಿಟೀಸ್ v along y axis and time along x axis. Such a graph is known as velocity time graph. You can call it VT graph. It's a VT graph. What is VT graph? Velocity time graph. It is a graph with velocities along y-axis and time along x-axis. It's very interesting. 1, 2, 3 examples ನೋಡೋಣ. ಅದರಲ್ಲಿ for example, number 1, I'll take up this VT graph in short. Velocity time graph of ಬಾಡಿ ಅಟ್ ರೆಸ್ಟ್ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ರೆಸ್ಟ್ ಅಂದರೆ ಏನು ಪಾಯಿಂಟ್ಸೇ ಇಲ್ಲ. ಅಂದರೆ ನೀವು ನೋಡ್ತಾ ಇದ್ದೀರಾ ಅವ್ರ ಪೊಸಿಷನ್ನು, ಬಸ್ ಸ್ಟ್ಯಾಂಡಲ್ಲಿದೆ, ಇಸ್ ನಾಟ್ ಮೂವಿಂಗ್ ಅಟ್ ಆಲ್. ಈಗ ರೆಸ್ಟ್ಲಿದೆ. ನೆಕ್ಸ್ಟ್ 1 minute ನೋಡಿದ್ರಿ ರೆಸ್ಟ್ಲಿದೆ, 2 minutes ನೋಡಿದ್ರಿ ರೆಸ್ಟ್ಲಿದೆ, 4 minutes ನೋಡಿದ್ರೆ ರೆಸ್ಟ್, ಎಲ್ಲ ಟೈಮ್ನಲ್ಲೂ ರೆಸ್ಟ್ಲೇ ಇದೆ. ಹಾಗಾಗಿ ನೀವು ವೈ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸ್ ಚೂಸ್ ಮಾಡಿಕೊಂಡು ವಿಲ್ ಟೇಕ್ ಟೈಮ್ ಇನ್ ಸೆಕೆಂಡ್ಸ್, ಮಿನಿಟ್ಸ್, ಅವರ್ಸ್ ಏನೋ ತೊಗೊಳ್ಳಿ. ಆ್ಯಂಡ್ ವೆಲಾಸಿಟಿ ಇಸ್ ಮೀಟರ್ ಪರ್ ಸೆಕೆಂಡ್, SI ಯೂನಿಟ್ ಅಂದರೆ. ಸೊ ನೋ ಪಾಯಿಂಟ್ಸ್. ವೈ ನೋ ಪಾಯಿಂಟ್ಸ್? ನಾಟ್ ಮೂವ್ಡ್ ಅಟ್ ಆಲ್, ಮೂವೇ ಆಗಿಲ್ಲ, ನೋ ಪಾಯಿಂಟ್ಸ್. ಸೊ ಇಸ್ ಎಂಟಿ. ನೋಡಿ, ಈ ಥರ ಆ್ಯಕ್ಸಿಸ್ ಬರೀಬೇಕು, ಬರೆದ್ಬಿಟ್ಟು ತೋರಿಸ್ಬೇಕು, ಎಂಟಿ. ಸೊ ಒನ್ ಥಿಂಗ್. ನಾವು ನೆಕ್ಸ್ಟ್ ವಿ ಟಿ ಗ್ರಾಫ್ ಆಫ್ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಸ್ವಲ್ಪ ಗ್ರಾಫ್ನ ಕೆಳಗಡೆ ಬರ್ಕೋಬೇಕು ನಾವು, ಇದು ರಬ್ ಮಾಡಿಬಿಟ್ಟು ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಅದು ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ದಿ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಬಿ, ಅದು ಯು ಅಂತ ಬರ್ಕೊಂಡಿರೋಣ. ಇನಿಷಿಯಲ್ ವೆಲಾಸಿಟಿ ಬಿ ಸಮ್ ಏನೋ ಒಂದು ವ್ಯಾಲ್ಯೂ 2 meter per second ತೊಗೊಂಡಿರಿ, ಈಸಿ ಸಾಲ್ವ್ ಮಾಡಲಿಕ್ಕೆ. ಹಾಗಾದರೆ ನಾವು ಬೇರೆ ಇನ್ಸ್ಟೆಂಟ್ಗಳಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ಮಾಡಬೇಕು. ಸೇಮ್ ಫಾರ್ಮುಲಾ. ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್? ವೆಲಾಸಿಟಿ ಇಂಟು ಟೈಮ್. ನೀವು ವೆಲಾಸಿಟಿ ಕಂಡುಹಿಡಬೇಕು ಅಲ್ವಾ? ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ 2 meter per second ಇದೆ. ಬಟ್ ವಾಟ್ ಈಸ್ ಆಕ್ಸಲರೇಷನ್? ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ವೇ? ಆಕ್ಸಲರೇಷನ್ 0. ವೈ? ಈಸ್ ಟೆಲಿಂಗ್ ಯೂನಿಫಾರ್ಮ್ ವೆಲಾಸಿಟಿ, ನೋ ಚೇಂಜ್ ಇನ್ ವೆಲಾಸಿಟಿ ಚೇಂಜ್ ಆಗಲಿಲ್ಲ ಅಂದರೆ ಯೂನಿಫಾರ್ಮ್. ಹಾಗಾಗಿ ಯು ಟೇಕ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ t in seconds, ಆ್ಯಂಡ್ ವೆಲಾಸಿಟಿ ಅಲಾಂಗ್ ಮೀಟರ್ ಪರ್ ಸೆಕೆಂಡ್ನಲ್ಲಿ ವೈ ಆ್ಯಕ್ಸಿಸ್ ತೊಗೊಂಡಿದ್ದೀರ, ಯೂನೇ ತೊಗೊಂಡು. ಇನಿಷಿಯಲ್ ವೆಲಾಸಿಟಿ ಯು ಇದೆ, ಎಷ್ಟದು? 2. ಇಲ್ಲಿ ಗ್ರಾಫ್ 1, 2, 3, 4, 5, 6, 7 ಹಿಂಗೆ ವ್ಯಾಲ್ಯೂಸ್ ಬರ್ಕೊಳ್ತೀರ ಮಾಮೂಲಿ ಆ್ಯಸ್ ಯೂಶ್ವಲ್. ಇಲ್ಲಿ 1, 2, 3, 4, 5, 6 ತಗೋಣ. 2, 4, 6, 8, 10 ಇಂಟರ್ವಲ್ಸ್. 0 ಟೈಮ್ನಲ್ಲಿ 0.0 ಆಯಿತು ಅಲ್ವಾ? 2 seconds 1 ಅಲ್ಲಿ 0.0 ಟೈಮ್ನಲ್ಲಿ ಅಂದರೆ ಮೂವ್ ಆಗ್ತಿರುವಾಗ ಶುರುವಾದಾಗಲೇ ಅದು 2 meter per second ಹೋಗ್ತಾ ಇದೆ. ವ್ಯಾಲ್ಯೂ ಆಫ್ ವೆಲಾಸಿಟಿ ಚೇಂಜೇ ಆಗಿಲ್ಲ ಅಂದಾಗ ಆಫ್ಟರ್ 1 seconds to 2 seconds to 3 seconds to 4 seconds to ಎಲ್ಲ ಟೈಮ್ನಲ್ಲೂ 2ನೇ. ವೈ? ನಾಟ್ ಅಟ್ ಆಲ್ ಚೇಂಜಿಂಗ್, ಇಟ್ಸ್ ಮೂವಿಂಗ್. ನೀವು ಬಸ್ ನೋಡ್ತಿದ್ದಾಗ ಇಟ್ಸ್ ಮೂವಿಂಗ್, ಬಟ್ ವೆಲಾಸಿಟಿ ನಾಟ್ ಇನ್ಕ್ರೀಸಿಂಗ್, neither increasing nor decreasing, remains same. So all the time 2. So 1 second ಆದಮೇಲೆ 2 ಇದೆ, ಅಲ್ಲಿ 2 ಲೆವೆಲಿಗೆ ಬರೀತೀರ. 2 seconds ಆದಮೇಲೂ 2ನೇ ತೊಗೋಬೇಕು, 3 seconds ಆದಮೇಲೂ 2ನೇ ತೊಗೋಬೇಕು, 4 seconds ಆದಮೇಲೂ 2ನೇ ತೊಗೋಬೇಕು. ಹೀಗೆ ಎಲ್ಲ ಟೈಮ್ನೂ 2 ಬರ್ತಿದೆ. ಸೊ ವಿ ಜಾಯಿನ್ ಆಲ್ ದಿ ಪಾಯಿಂಟ್ಸ್ ಗೆಟ್ ಅ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆ್ಯಕ್ಸಿಸ್.
ಪ್ಯಾರಲಲ್ ಟು ಟೈಮ್ ಆ್ಯಕ್ಸಿಸ್, ಒಂದೇ ವ್ಯಾಲ್ಯೂ. ಒಂದು ವೇಳೆ ಇನಿಷಿಯಲ್ ವೆಲಾಸಿಟಿನೇ 0 ಆಗಿದ್ದರೆ ಆವಾಗ ಪಾಯಿಂಟ್ಸೇ ಇಲ್ಲ. ಬಟ್ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 2 ಇದೆ, ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ 2, ಹಾಗಾಗಿ ಹಾರಿಜಾಂಟಲ್ ಲೈನ್ ಇರುತ್ತೆ. ಅಲ್ಲಿಗೆ ವೆಲಾಸಿಟಿನೇ ಇಲ್ಲ ಅಂದರೆ ನೋ ಪಾಯಿಂಟ್ಸು, ವೆಲಾಸಿಟಿ ಇದ್ದರೆ ಆ ಪಾಯಿಂಟ್ ಮಾತ್ರ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಟೈಮಿಗೆ. ವ್ಯಾಲ್ಯೂ ಚೇಂಜ್ ಆಗಲ್ಲ, ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ದಟ್ಸ್ ದಿ ಪಾಯಿಂಟ್. ದಿಸ್ ಈಸ್ ಸೆಕೆಂಡ್ ಕೇಸ್ ನನಗೆ, ರೈಟ್. ಈಗ ಚಿಲ್ಡ್ರನ್, ವೆಲಾಸಿಟಿ ಚೇಂಜ್ ಆಗ್ತಾ ಇದ್ದರೆ ಹೇಗೆ ಚೇಂಜ್ ಆಗೋದು? ಅದು ಯೂನಿಫಾರ್ಮಾಗಿ ಚೇಂಜ್ ಆಗ್ಬೋದು, ಅಡ್ಡಾದಿಡಿಯಾಗಿ ವೇರಿಯಬಲ್, ಯು ಕ್ಯಾನ್ ಮೇ ಬಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹಂಗೆಲ್ಲ ಆಗ್ಬೋದು. ಯೂನಿಫಾರ್ಮಾಗಿ ಬರೆಯೋಣ. ಈಗ ವಿ ಟಿ ಗ್ರಾಫ್ ಆಫ್ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಎಂಥ ಆಕ್ಸಲರೇಷನ್? ಪಾಸಿಟಿವ್ ಆಕ್ಸಲರೇಷನ್. ಯು ನೋ ವಾಟ್ ಇಸ್ ಪಾಸಿಟಿವ್ ಆಕ್ಸಲರೇಷನ್? ವೆಲಾಸಿಟಿ ಇನ್ಕ್ರೀಸಸ್ ಕಾನ್ಸ್ಟೆಂಟ್ಲಿ ವಿತ್ ಟೈಮ್, ಒಂದೇ ಸ್ಟೆಪ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಲೆಟ್ ಅಸ್ ಸಪೋಸ್ ಇನಿಷಿಯಲಿ ಹಾಗಾದರೆ 0 ಇಂದ ಕಮೆನ್ಸ್ ಆಗಲಿ ಅಂತ ಅಂದ್ಕೋಣ, 0 ಮೀಟರ್ ಪರ್ ಸೆಕೆಂಡ್. ಬಟ್ ಆಕ್ಸಿಲರೇಷನ್ ಇದೆ ಎವ್ರಿ ಸೆಕೆಂಡ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಪ್ರತಿ ಸೆಕೆಂಡ್ಗೆ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಜಾಸ್ತಿ. ಹಾಗಾದರೆ ವೆಲಾಸಿಟಿ ಜಾಸ್ತಿ ಆಗುತ್ತಾ ಹೋದಾಗೆ ಎಷ್ಟು ವೆಲಾಸಿಟಿ ಗೇನ್ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ನಾನು ಈಕ್ವೇಷನ್ಸ್ ಆಫ್ ಮೋಷನ್ ಆಫ್ ಅ ಮೂವಿಂಗ್ ಬಾಡಿ S = ut ಪ್ಲಸ್ ½ AD² ಯೂಸ್ ಮಾಡಿ ಹಿಂದಿನ ಚಾಪ್ಟರ್ನಲ್ಲಿ ಏನೋ ಮಾಡಿದ್ವಿ. ಆಮೇಲೆ V = u + at ಯೂಸ್ ಮಾಡಿದ್ವಿ. ಇದು ಡಿಸ್ಟೆನ್ಸ್ ಕವರ್ ಟೈಮ್ ಟಿನಲ್ಲಿ ಆಕ್ಸಲರೇಷನ್ ಇದ್ದಾಗ, ಇದು ಅದೇ ಟೈಮ್ ಟಿನಲ್ಲಿ ಇನಿಷಿಯಲ್ ವೆಲಾಸಿಟಿ ಯು ಇಂದ ಕಮೆನ್ಸ್ ಮಾಡಿದರೆ ಎಷ್ಟು ವೆಲಾಸಿಟಿ ಗೇನ್ ಮಾಡ್ತು. ಈ ಫಾರ್ಮುಲಾ ಯೂಸ್ ಮಾಡಬೇಕು ನಾವು. ಇದು ನಮಗೆ ಬೇಕಾಗೋದಿಲ್ಲ ಈಗ, ಇಟ್ಸ್ ನಾಟ್ ರಿಕ್ವೈರ್ಡ್. ಪೊಸಿಷನ್ ಮುಗಿದೋಯ್ತು. ಈಗ ಆಫ್ಟರ್ 1 ಸೆಕೆಂಡ್ ಟೈಮ್ 0 ತೊಗೊಳ್ಳೋಣ. ಟೈಮ್ 0 ಆದಾಗ ಯೂನು 0 ಅಲ್ವೇ ಇಲ್ಲಿ. ಆ್ಯಂಡ್ ವಾಟ್ ಈಸ್ ಎ ಈಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿ ವ್ಯಾಲ್ಯೂ ಆಫ್ ವಿ ಈಸ್ 0, ಇದು 0 × 2 ಈಸ್ 0, ಟೋಟಲ್ ವ್ಯಾಲ್ಯೂ 0. ಹಾಗಾದರೆ 0 ಟೈಮ್ನಲ್ಲಿ ವೆಲಾಸಿಟಿ 0. ಆಫ್ಟರ್ 1 ಸೆಕೆಂಡ್ ಏನಾಗುತ್ತೆ? ಟೈಮ್ ಟಿ 1 ಮಾಡ್ಕೊಳ್ಳಿ. ಇನಿಷಿಯಲ್ ವೆಲಾಸಿಟಿ ಯು ಮಾತ್ರ 0ನೇ, ಆಕ್ಸಲರೇಷನ್ 2ನೇ ಇದೆ. ಹಾಗಾದರೆ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ವಿ? ವಿ ಈಸ್ ನೋಡಿ 0 + 2 × 1 ದಟ್ಸ್ ಈಕ್ವಲ್ ಟು 2 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ 0.1 ಸೆಕೆಂಡಿಗೆ 2 ಬಂತು. ಈಗ ಮೂರನೇದು ಟೈಮು 2 ಸೆಕೆಂಡ್ಸ್ ಹಾಕ್ಕೊಳ್ಳಿ. ಇನಿಷಿಯಲ್ ವೆಲಾಸಿಟಿ 0, ಆಕ್ಸಲರೇಷನ್ 2, ಸೊ ದಿ ವ್ಯಾಲ್ಯೂ ಆಫ್ ವಿ ಈಸ್ 0 + 2 × 2 ದಟ್ಸ್ ಈಕ್ವಲ್ ಟು 4. ಸೊ ದಿ ವ್ಯಾಲ್ಯೂ ಆಫ್ಟರ್ 2 ಸೆಕೆಂಡ್ಸ್ 4 ಆಯಿತು. ಹಾಗಾದರೆ 5 ಹೇಗೆ? ಇದನ್ನು ರಬ್ ಮಾಡಿ ಬರಿತೀನಿ. ಇಲ್ಲೇ ಬರೆಯೋಣ 5ಗೆ. ಇದರ ಮೇಲೆ ಬರಿತೀನಿ ನೋಡಿ, ತುಂಬ ಈಸಿ ಇದು. ಮೇ ಬಿ 4th ಎಕ್ಸಾಂಪಲ್, ದಟ್ಸ್ ಟಿ = ನೋಡಿ 1 2 3 2 ಹಾಕೊಡಿ. ಈಗ 3 ಹಾಕೋಬೇಕು. ಇನಿಷಿಯಲ್ ವೆಲಾಸಿಟಿ 0 ಆ್ಯಂಡ್ ಆಕ್ಸಲರೇಷನ್ 2 ಇದೆ. ಹಾಗಾದರೆ ವಿ = 0 + 3 2 × 3 ದಟ್ಸ್ ಈಕ್ವಲ್ ಟು 6 ಬಂತು. ಅಂದರೆ 1 2 3 ಹಾಕೋಬೇಕಿಲ್ಲಿ, ಮಿಸ್ ಆಗಿದೆ. ನೆಕ್ಸ್ಟು 4 ಹಾಕ್ಕೊಡ್ತೀನಿ. ಟೈಮು 4 ಹಾಕ್ಕೊಂಡ್ರೆ ಇನ್ನು ಮಿಗಿದಿವೆರಡು ಸೇಮ್ ಇದೆ. ವಿ = 0 + 2 × 4 ದಟ್ಸ್ ಈಕ್ವಲ್ ಟು 8. ದಟ್ಸ್ 8. ಬರೀ ಇಷ್ಟೇ ಪಾಯಿಂಟ್ಸ್ಗಳನ್ನ 1 2 3 4 5 ಪಾಯಿಂಟ್ಸ್ಗಳನ್ನ ಇಲ್ಲಿ ರಿಫ್ಲೆಕ್ಟ್ ಮಾಡಿ ತೋರಿಸ್ತಾರೆ, ಗ್ರಾಫ್ನಲ್ಲಿ ಹಾಕಿ ತೋರಿಸ್ತಾರೆ. ಸ್ಕೇಲ್ ನೋಡಿ 1 2 3 4 5. ನಾನು ನಿಮಗೆ ಮತ್ತೆ ರಿಪೀಟ್ ಮಾಡ್ತೇನೆ, ಇಲ್ಲಿ ಸ್ಕೇಲು ಇಲ್ಲಿ ಒಂದೇ ಇರಬೇಕು ಅಂತಿಲ್ಲ, ಆ್ಯಂಡ್ ಒಂದೇ ಇಂಟ್ರವಲ್ ಇರಬೇಕು. 1 1 1 1 to 2 increase 1, 2 to 3 increase 1, 3 to 4 increase 1, 4 to 5 increase 1. But whereas the y-axis, the value has increased by 2, has increased by 2 ಅಂತೇಳಿ 2 ತೊಗೊಳ್ಳೋದು ಅಂತಲ್ಲ, 1 2 3 4 5 ತೊಗೋಬೋದು. ಕನ್ವೀನಿಯಂಟ್ ತೊಗೊಳ್ತೀರಾ, 2ನೇ ತೊಗೊಳ್ಳೋಣ. 2 4 6 8 10. Now the point is 0, first point is 0, 0. 0, 0 is this origin ಅಂತೀವಿ. ಸೆಕೆಂಡ್ ಪಾಯಿಂಟ್ ಇಸ್ 1, 2 ನೋಡಿ 1, 2. ಗ್ರಾಫ್ ಶೀಟ್ನಲ್ಲಿ ವರ್ಟಿಕಲ್ ಹಾರಿಜಾಂಟಲ್ ಲೈನ್ಸ್ ಇರ್ತವೆ, ಇಂಟರ್ಸೆಕ್ಟ್ ಆಗ್ತಾವಲ್ಲ, ಆ ಪಾಯಿಂಟೇನೆ 1, 2. ನೆಕ್ಸ್ಟ್ 2, 4 ನೋಡಿ ಇಲ್ಲಿ 2, 4 ದಿಸ್. ನೆಕ್ಸ್ಟು 3, 6 ನೋಡಿ ಇಲ್ಲಿ 3, 6. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಎಲ್ಲ ಪಾಯಿಂಟ್ಸ್ಗಳು ಕಮ್ ಓವರ್ ಅ ಸ್ಟ್ರೇಟ್ ಲೈನ್ ಹೀಗೆ ಕರೆಕ್ಟಾಗಿ ನೀವು ಗ್ರಾಫ್ ಶೀಟ್ ಮೇಲೆ ಪ್ಲಾಟ್ ಮಾಡಿದ್ರೆ ಎಲ್ಲ ಪಾಯಿಂಟ್ಸ್ಗಳು ಇದೊಂದು ಪಾಯಿಂಟ್ ಇಲ್ಲಿ
ಸ್ಟ್ರೇಟ್ ಲೈನ್ ಬಂದುಬಿಡ್ತವೆ ಫ್ರಮ್ ದಿ ಆರಿಜಿನ್. ವೈ ಆರಿಜಿನ್? ಇನಿಷಿಯಲ್ ವೆಲಾಸಿಟಿ 0. ಇಲ್ಲಿ ನೀವೇನಾದರೂ ಸ್ಲೋಪ್ ಕಂಡುಹಿಡಿದ್ರೆ ಏನು ಸಿಗುತ್ತೆ? ಸ್ಲೋಪ್ ಕಂಡುಹಿಡಿದ್ರೆ ನಾನು 4ಗೆ ಮಾಡ್ತೀನಿ. 4ಗೆ ಎಷ್ಟು ಬಂದಿದೆಯಪ್ಪ? 4ಗೆ ದಿ ವ್ಯಾಲ್ಯೂ ಈಸ್ 8. 4,8 ಇದೆ ನೋಡಿ ಇಲ್ಲಿ. 8 ಅನ್ನು ಸ್ವಲ್ಪ ಹಿಂಗೆ ಬರ್ಕೋಣ. ದಿಸ್ ಈಸ್ 8. ಇದು ಮೇಲೆ ಹೋದರೆ ದಿಸ್ ಇಸ್ 10 ಈಗ 4,8 ಇದು ಓ ಬಿ ಎ ಟ್ರ್ಯಾಂಗಲ್ ಓ ಎ ಬಿನಲ್ಲಿ ದಿಸ್ ಈಸ್ ಆಪೋಸಿಟ್ ಸೈಡ್ ನೋಡಿ ಇದು ಆ್ಯಂಡ್ ದಿಸ್ ಈಸ್ ಆಪೋಸಿಟ್ ಸೈಡ್, ದಿಸ್ ಈಸ್ ಅಡ್ಜಸೆಂಟ್ ಸೈಡ್. ವಾಟ್ ಈಸ್ ಟ್ಯಾನ್ ಥೀಟಾ? ಟ್ಯಾನ್ ಥೀಟಾ ಅಂದರೆ ಏನು? ಟ್ಯಾನ್ ಥೀಟಾ ಈಸ್ ವೈ ಟ್ಯಾನ್ ಥೀಟಾ ಮಾಡಿ ನೋಡಿ. ಓ ಆಪೋಸಿಟ್ ಬೈ ಅಡ್ಜಸೆಂಟು. ವಾಟ್ ಇಸ್ ಆಪೋಸಿಟ್? ಆಪೋಸಿಟ್ ಈಸ್ ಬಿ ಎ ಡಿವೈಡ್ ಬೈ ಅಡ್ಜಸೆಂಟ್ ಓ ಎ. ವಾಟ್ ಈಸ್ ಬಿ ಎ? ಬಿ ಎ ನೋಡಿ ರಬ್ ಮಾಡ್ತೇನೆ, ಅವಶ್ಯಕತೆ ಇಲ್ಲ. ಅದು ಬಿ ವ್ಯಾಲ್ಯೂಯಿಂದ ಎ ವ್ಯಾಲ್ಯೂ ಬರೋದು. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಬಿ? 8 ಮೈನಸ್ ವ್ಯಾಲ್ಯೂ ಆಫ್ ಎ 0. ಅಂದರೆ ಇಲ್ಲಿ ಎ ವ್ಯಾಲ್ಯೂ ಅಂದರೆ ಇಲ್ಲಿ ನೋಡ್ಕೋಬೇಕು. ಈ ವರ್ಟಿಕಲ್ ಲೈನೇ ಈ ಲೈನು. ಎ ಅನ್ನೋದು 0, ಬಿ ಅನ್ನೋದು 8. ಅದನ್ನ ಇಲ್ಲಿ ಬರೋದು ತೋರಿಸ್ತೀನಿ ಅಷ್ಟೇ. ಹಾಗಾದರೆ 0 8 ಮೈನಸ್ 0. ವಾಟ್ ಈಸ್ ಓ ಎ? ಇಲ್ಲಿ ಎ ಮೈನಸ್ ಓ, ಎ ಪೊಸಿಷನ್ನು 4 ಈ ಲೈನ್ ಮೇಲೆ ಎ ಪೊಸಿಷನ್ 4, ಈ ಲೈನ್ ಮೇಲೆ 0. ಹಾಗೆ 4 ಮೈನಸ್ 0 ಆಯಿತು. 4 ಮೈನಸ್ 0. ಸೊ ಇಟ್ ಇಸ್ 8/4. ವಾಟ್ ಇಸ್ 8/4? 2 ಯೂನಿಟ್ ನೋಡಿ. ವಾಟ್ ಈಸ್ ದಿಸ್ ಯೂನಿಟ್? ಇದು ಮೀಟ್ರ್ ಪರ್ ಸೆಕೆಂಡ್. ಮೇಲ್ಗಡೆ ಮೀಟ್ರ್ ಪರ್ ಸೆಕೆಂಡ್, ಕೆಳಗಡೆ ಯೂನಿಟ್ ಏನು ಹೇಳಿ? ಸೆಕೆಂಡ್. ಯಾಕೆ ಹೇಳಿ? ಇದು ಸೆಕೆಂಡು, ಇದು ವೆಲಾಸಿಟಿ, ಟೈಮು ವೆಲಾಸಿಟಿ. ಟೈಮ್ ಈಸ್ ಸೆಕೆಂಡ್, ವೆಲಾಸಿಟಿ ಮೀಟ್ರ್ ಪರ್ ಸೆಕೆಂಡ್. ಸೊ ದಿ ವ್ಯಾಲ್ಯೂ 2 ಮೀಟರ್ ಪರ್ 2 ಸರಿ ಸೆಕೆಂಡ್ ಸ್ಕ್ವೇರ್. ವಾಟ್ ಈಸ್ 2 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್? ಮೀಟ್ರ್ ಪರ್ ಸೆಕೆಂಡ್ ಯೂನಿಟ್ ಆಫ್ ಆಕ್ಸಲರೇಷನ್ ಇಲ್ಲಿ. ಹಾಗಾದರೆ ದೇರ್ಫೋರ್ ಸ್ಲೋಪ್ನ ಹೇಗೆ ಕಂಡುಹಿಡ್ತೀರಾ? ಟ್ಯಾನ್ ಥೀಟಾ. ವಾಟ್ ಇಸ್ ದ ಟ್ಯಾನ್ ಥೀಟಾ ಹಿಯರ್? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಾಟ್ ಇಸ್ ದಟ್? ಎ ಇನ್ ಅವರ್ ಎಕ್ಸಾಂಪಲ್. ದೇರ್ಫೋರ್ ಸ್ಲೋಪ್ ರೆಪ್ರೆಸೆಂಟ್ಸ್ ಹೇಳಿ ಆಕ್ಸಲರೇಷನ್ ಇನ್ ವಿ ಟಿ ಗ್ರಾಫ್ನಲ್ಲಿ ಸ್ಲೋಪ್ ರೆಪ್ರೆಸೆಂಟ್ಸ್ ಆಕ್ಸಲರೇಷನ್. ವಾಟ್ ಡಸ್ ಸ್ಲೋಪ್ ರೆಪ್ರೆಸೆಂಟ್ in VT graph? One mass question. What is your answer? In VT graph, slope represents acceleration. ಅದೇ XT ಗ್ರಾಫ್ನಲ್ಲಿ ಸ್ಲೋಪ್ ರೆಪ್ರೆಸೆಂಟ್ಸ್ ವೆಲಾಸಿಟಿ. ದಿಸ್ ದಿ ಐಡಿಯಾ. ವೆರಿ ವೆರಿ ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್. ಹೀಗೆ ನಾವು VT ಗ್ರಾಫ್ನ ಬಂದಾಗ ನೇಚರ್ ಆಫ್ ಮೋಷನ್ ಯಾವ ಥರ ಮೂವ್ ಆಗಿದೆ ಕರ್ವ್ ನೋಡಿ ಹೇಳುವಂಥದ್ದು. ಆಮೇಲೆ ಅದರದ್ದು ಕೆಲವು ಸಿಂಪಲ್ ಅಪ್ಲಿಕೇಶನ್ಸ್ ನೋಡಿ. ನೀವು ಸ್ಲೋಪ್ ಕಂಡುಹಿಡಿದ್ರೆ VT ಗ್ರಾಫ್ನಲ್ಲಿ ಆಕ್ಸಲರೇಷನ್ ಸಿಕ್ತು. ಆ ಥರದ್ದೆಲ್ಲ ಬುಕ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗಿರ್ತಾರೆ, ನೋಡ್ಕೊಳ್ಳಿ. ಈ ನೋಟ್ಸ್ನಲ್ಲೂ ನಾನು ಗ್ರಾಫ್ದು ಸ್ಯಾಂಪಲ್ ಡಯಾಗ್ರಾಮ್ಸ್ನ ಕೊಟ್ಬಿಟ್ಟು ಲಾಸ್ಟಿಗೆ ಯೂಸಸ್ ಆಫ್ VT ಗ್ರಾಫ್ ಅಂತ ಬರ್ದೀನಿ ನೋಡಿ. ಅದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಮೈಂಡ್ ಇಟ್ಕೋಬೇಕು. ವೀಡಿಯೋ ಆದಮೇಲೆ ತಕ್ಷಣ ನೋಟ್ಸ್ ಓದ್ಕೋಬೇಕು, ಆಮೇಲೆ ಟೆಕ್ಸ್ಟ್ ಬುಕ್ ಓದ್ಕೋಬೇಕು, ಪಕ್ಕ ಮಾಡಬೇಕು. ಆಮೇಲೆ ಇನ್ನೊಂದು ಸರಿ ನೀವು ವೀಡಿಯೋ ನೋಡಬೇಕು. ಹೀಗೆ ಯು ಜಸ್ಟ್ ವಾಚ್ ವೀಡಿಯೋ, ರೀಡ್ ನೋಟ್ಸ್, ರೀಡ್ ಟೆಕ್ಸ್ಟ್ ಬುಕ್, ದೆನ್ ಒನ್ಸ್ ಅಗೇನ್ ವಾಚ್. ಈ ಥರ ಮಾಡೋದ್ರಿಂದ ಯು ಲರ್ನ್ ವೆರಿ ಎಫೆಕ್ಟಿವ್ಲಿ. ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಾ, ಮೇ ಬಿ ಇಟ್ CET, NEET, IIT ಯಾವ್ದು ಬೇಕಾದ್ರೂ ಕ್ಲಿಯರ್ ಮಾಡೋದು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಟ್ ಈಸ್ VT ಗ್ರಾಫ್ ಮೇ ಬಿ 4th ಇಟ್ಸ್ ಐ ಸಿ. ಇಲ್ಲೇ ಏನಾದರೂ ಇನಿಷಿಯಲ್ ವೆಲಾಸಿಟಿ 0 ಆಗಲಿಲ್ಲ ಅಂತ ಇಟ್ಕೊಳ್ಳಿ, 4th ಬರೀತೀನಿ. ಸೇಮ್ ಇದೆ VT ಗ್ರಾಫ್ ಆಫ್ ಅ ಬಾಡಿ ಮೂವ್ ವಿತ್ ಯೂನಿಫಾರ್ಮ್ ಪಾಸಿಟಿವ್ ಆಕ್ಸಲರೇಷನ್, ಬಟ್ ಇನಿಷಿಯಲ್ ವೆಲಾಸಿಟಿ ನಾಟ್ 0, ಸಮ್ 4 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳಿ. ಶುರುವಾದಾಗಲೇ 4 ಮೀಟ್ರ್ ಇತ್ತು. ಹಾಗಾದರೆ ಇಲ್ಲಿ ಶುರುವಾದಾಗ ಏನು 4, ಮಿಕ್ಕಿದ್ದಕ್ಕೆಲ್ಲ 4 ಆ್ಯಡ್ ಮಾಡ್ತಾ ಬರಬೇಕು, ಆವಾಗ 6 ಆಗುತ್ತೆ. ಇಲ್ಲಿ 4 ಆ್ಯಡ್ ಮಾಡ್ತಾ, ಯಾಕೆ ಇನಿಷಿಯಲಿ 4 ಇತ್ತಲ್ಲ, ಅಲ್ಲಿಗೆ 8 ಆಯಿತು. ಇದು ಇನಿಷಿಯಲಿ 4 ಇತ್ತು, ಹಾಗಾಗಿ ಪ್ಲಸ್ 6 ಎಷ್ಟಾಯಿತು? 10 ಆಯಿತು. ಇನಿಷಿಯಲಿ 4 ಇತ್ತು, ಪ್ಲಸ್ 8 12 ಆಯಿತು. ಹಾಗಾದರೆ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಇದೇ ಗ್ರಾಫು 4 ಶಿಫ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ 4ಇಂದ ಶುರುವಾಗಿ ಶಿಫ್ಟ್ ಇದೆ, ಸೇಮ್ ಬರುತ್ತೆ, ಏನೂ ಚೇಂಜ್ ಆಗೋಲ್ಲ. ಪ್ಲಾಟ್ ಮಾಡಿ ನೋಡಿ. ನೀವು ಮನೆಯಲ್ಲಿ ಈ ವ್ಯಾಲ್ಯೂಸ್ ತೊಗೊಂಡು ಗ್ರಾಫ್ ಶೀಟ್ ತೊಗೊಂಡು ಎರಡೂ ಪ್ಲಾಟ್ ಮಾಡಿ. ಈ ವ್ಯಾಲ್ಯೂಸಿಗೆ ಗ್ರಾಫ್ ಹಾಕ್ಕೊಳ್ಳಿ, ಈ ವ್ಯಾಲ್ಯೂಸಿಗೆ ಗ್ರಾಫ್ ಹಾಕ್ಕೊಳ್ಳಿ. ಇದು 4 ಇದೆ ಇನಿಷಿಯಲಿ. ಆವಾಗ ನಿಮಗೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ, ಬಟ್ ಸ್ವಲ್ಪ ಮೇಲೆ ಬರುತ್ತೆ. ಎಕ್ಸಾಕ್ಟ್ ಇಲ್ಲಿ ಹೆಂಗಿದೆಯೋ ಹಾಗೆ ಬರುತ್ತೆ. ಇದು ಇಲ್ಲಿಂದ ಶುರುವಾಗುತ್ತೆ, ರೈಟ್. ಈಗ ಇನ್ನೊಂದು VT ಗ್ರಾಫ್ ಆಫ್ ಬಾಡಿ ಮೂವಿಂಗ್ ವಿತ್ ನೆಗೆಟಿವ್ ಆಕ್ಸಲರೇಷನ್. ನೆಗೆಟಿವ್ ಇದ್ದರೆ ಹೆಂಗೆ? ಅದು ಇಂಟ್ರೆಸ್ಟಿಂಗು. ಇದೆಲ್ಲ ಬರೋದು ಸ್ವಲ್ಪ
ಓವರ್ಲ್ಯಾಪ್ ಆಗಿದೆ, ನಾನು ತೆಗೆದು ಬಿಡ್ತೀನಿ. ನೆಗೆಟಿವ್ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಮೈನಸ್ ಬರ್ಕೊಡ್ತೀನಿ. -2 ಮೀಟರ್ ಪರ್ ಆಕ್ಸಲರೇಷನ್ ಸಿಂಬಲ್ ಎ ಇಟ್ಕೋಣ, -2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ಕೋಣ. ಈಗ ಇಲ್ಲಿ ಏನೇನು ಬರುತ್ತೆ ಚೆಕ್ ಮಾಡ್ಕೋಣ. ನೋಡಿ ಇಲ್ಲಿ ಈ ವ್ಯಾಲ್ಯೂಸ್ಗಳಿಗೆ ವ್ಯಾಲ್ಯೂ ಆಫ್ ವೆಲಾಸಿಟಿ ಎಷ್ಟು ಏನು ಅಂತ ನಾವು ನೋಡಿಕೊಂಡು ಮುಂದೆ ಹೋಗೋಣ. ಈಗ ಇಲ್ಲಿ ಟೇಕ್ ದಿಸ್, ವೆರಿ ಸಿಂಪಲ್. ಚೆಕ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲೂ ಅದೇ ಫಾರ್ಮುಲಾ ಯೂಸ್ ಅಗೇನ್ ದಿ ಫಾರ್ಮುಲಾ V = U + ATನೇ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನೀವು ಗ್ರಾಫ್ ಪ್ಲಾಟ್ ಮಾಡಲಿಕ್ಕೆ ಅಲಾಂಗ್ ವೈ ಆ್ಯಕ್ಸಿಸ್ ಟೇಕಿಂಗ್ V ಮೀಟ್ರ್ ಪರ್ ಸೆಕೆಂಡ್ನಲ್ಲಿ ಆ್ಯಂಡ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಟೈಮ್ T ಸೆಕೆಂಡ್ಸ್ನಲ್ಲಿ ತೊಗೊಂಡಿದ್ದಾನೆ. ಚಿಲ್ಡ್ರನ್, ನಾನು ಈಗ ಮೊದಲನೇ ಸ್ಕೇಲು ಕೂಡ ಬರ್ಕೊಂಡು ರೆಡಿ ಇದೆ, ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸ್ಕೇಲ್ ಏನಪ್ಪ? 0, 1 ಸೆಂಟಿಮೀಟರ್ 1, 2 ಸೆಂಟಿಮೀಟರ್ 2, 3 ಸೆಂಟಿಮೀಟರ್ 3. ಸ್ಕೇಲ್ ಬೇಕಾದ್ರೆ ಡಬಲ್ ತೊಗೋಬೋದು, 1 ಸೆಂಟಿಮೀಟರ್ 2 ತೊಗೋಬೋದು, 2, 4, 6, 8 ಹಾಗೂ ತೊಗೋಬೋದು. ಆ್ಯಂಡ್ 4, 5, 6, 7 ಕಮೆಂಟ್ಸ್ ಆದಮೇಲೆ ಒಂದು ಸರಿ ಗ್ರಾಫ್ ಶೀಟ್ ತರಿಸಿ ಮಾಡಿಸೋಣ. ಈಗ ನೀವು ಮನೆಯಿಂದ ನೀವೇ ಗ್ರಾಫ್ ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ವೆರಿ ಗುಡ್ ಎಕ್ಸಸೈಸ್. ಈಗ ಇಲ್ಲಿ ವೈ ಆ್ಯಕ್ಸಿಸ್ ಆಲ್ರೆಡಿ ಸೆಂಟಿಮೀಟರ್ ಮಾರ್ಕ್ಸ್ ಇದೆ, ಅದಕ್ಕೆ ಏನೇನು ವ್ಯಾಲ್ಯೂ ಚೂಸ್ ಮಾಡೋಣ ಅಂತ ಡಿಸೈಡ್ ಮಾಡೋಣ ಇಲ್ಲಿ ತಗೊಂಡು. ಚಿಲ್ಡ್ರನ್, ಈಗ ನೆಗೆಟಿವ್ ಆಕ್ಸಲರೇಷನ್ ಡಿಕ್ರೀಸ್ ಆಗಬೇಕು ಅಂದರೆ ಫಸ್ಟ್ ಆಲ್ರೆಡಿ ಮೂವ್ ಆಗ್ತಾ ಇರಬೇಕಲ್ವಾ? ಹಾಗೆ ಇನಿಷಿಯಲ್ ವೆಲಾಸಿಟಿ 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೊಂದು 30 ತೊಗೊಂಡಿರೋಣ, ಇನಿಷಿಯಲಿ 30. ಏನು ಸರ್ ಎರಡೂ ಸೇರಿ 30 ತೊಗೊಂಡ್ರಿ? 40ನೇ ತೊಗೊಳ್ಳಿ. ಏನೀಗ 40ನೇ ತೊಗೊಳ್ಳಿ. 40 ಮೀಟ್ರ್ ಪರ್ ಸೆಕೆಂಡ್. ಪ್ರತಿ ಸೆಕೆಂಡ್ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುವಂಥದ್ದು ಪ್ರತಿ ಸೆಕೆಂಡ್ಗೆ 2 ಕಮ್ಮಿ ಆಗುತ್ತಾ ಹೋಗುತ್ತೆ. ಹಾಗಾದರೆ ಫಸ್ಟ್ ಕೇಸ್ನಲ್ಲಿ ಟೈಮ್ 0 ಆದಾಗ ನಾನು ಇನಿಷಿಯಲ್ ವೆಲಾಸಿಟಿ ಎಷ್ಟು ತೊಗೋಬೇಕು? 40 ತೊಗೋಬೇಕು. ಆಕ್ಸಲರೇಷನ್ ಎ 2 ತೊಗೋಬೇಕು, -2 ಇನ್ಫ್ಯಾಕ್ಟ್ -2. ಹಾಗಾದರೆ ವಾಟ್ಸ್ ಮೈ ವಿ ಆಫ್ಟರ್ 0? ಇದು ಇನಿಷಿಯಲ್ ವೆಲಾಸಿಟಿ 40 ಇದೆ, ಮೈನಸ್ ಯಾಕೆ ಮೈನಸ್? ಆಕ್ಸಲರೇಷನ್ 2 into 0. So the answer is 40. 40 - 2 into 0, 40. So my first point is after 0, 40 meter per second. Second point, when t equals to 1 seconds, u 40 and a -2, do it. V equals to 40 minus 2 into 2, 2 into 1, which is 40 minus 2 into 1 is ಎಷ್ಟಪ್ಪ? 40 minus 2 into 1, ನೋಡಿ 40 minus 2 into 1 is 2. The velocity is after 1 second 38. ಆಮೇಲೆ ಮೂರನೇದು 2 seconds ನೋಡಿ, 2 seconds ವೆಲಾಸಿಟಿ ಇನಿಷಿಯಲಿ 40 ಇತ್ತು, ಪ್ರತಿ ಸೆಕೆಂಡ್ಗೆ 2 ಕಮ್ಮಿ ಆಯಿತು. 2 ಸೆಕೆಂಡಿಗೆ 2 ಕಮ್ಮಿ ಆದರೆ 4 ಕಮ್ಮಿ ಆಗಬೇಕಲ್ವ? ಕಾಮನ್ ಸೆನ್ಸ್ ಅಲ್ವಾ ಸ್ಟೂಡೆಂಟ್ಸ್? ಅಲ್ಲಿಗೆ ವಿ 40 minus 2 into 2 ಎಷ್ಟಪ್ಪ? 2 to the 4, ಅಲ್ಲಿ ಎಷ್ಟಾಯಿತು? The 40 minus 4 is 36. ತುಂಬ ಸುಲಭ. ಹಾಗಾದ್ರೆ ನೋಡಿ, 1 ಸೆಕೆಂಡ್ಗೆ 2 ಕಮ್ಮಿಯಾಗಿ 38 ಆಯಿತು. 2 ಸೆಕೆಂಡ್ಸ್ಗೆ 2 to 4 ಕಮ್ಮಿಯಾಗಿ 36 ಆಯಿತು. 3 ಸೆಕೆಂಡ್ಸ್ಗೆ 6 ಕಮ್ಮಿ ಆಗುತ್ತೆ, ಕಮ್ಮಿ ಆದರೆ 34. 4 ಸೆಕೆಂಡ್ಸ್ಗೆ 4 to the 8 ಕಮ್ಮಿ ಆಯಿತು, 4 to the 8. ನೋಡಿ ಇಲ್ಲಿ ಕಮ್ಮಿ ಆಗೋದು ಈ ಭಾಗ. ಎ ಫಿಕ್ಸ್ 2 ಆ್ಯಂಡ್ ಟೈಮ್ ನೋಡ್ಕೊಳ್ಳಿ. ಟೈಮ್ 1 ಹಾಕಿದ್ರೆ 2 ಕಮ್ಮಿ, 2 ಹಾಕಿದ್ರೆ 4, 3 ಹಾಕಿದ್ರೆ 6, 4 ಹಾಕಿದ್ರೆ 8. ಹಾಗಾಗಿ 4 ಹಾಕಿದ್ರೆ 8, 32. 5 ಹಾಕಿದ್ರೆ 30 ಆ್ಯಂಡ್ ಸೊ ಆನ್. ಇಟ್ಸ್ ವೆರಿ ಈಸಿ. ನಾವು ಪ್ರಪೋರ್ಷನೇಟ್ಲಿ ಸ್ಕೇಲ್ ಚೂಸ್ ಮಾಡ್ಕೋಣ. 10, 20, 30, 40, 60 ಹಂಗೆ ಆ ಥರ ಆಗೋದು ಬೇಡ. ನಾವೇನು ತೊಗೋಣ? 4, 4 ತೊಗೋಬೋದು, 5, 5 ತೊಗೋಬೋದು. 5, 10, 15, 20, 25, 30, 35, 40. ನೋಡಿ, 0 ಟೈಮ್ನಲ್ಲಿ ಫಸ್ಟ್ ವ್ಯಾಲ್ಯೂ 40 ಇದೆ, ಅರ್ಥ ಆಯ್ತಾ? 40 ಆಯಿತು. 1 ಸೆಕೆಂಡ್ ಆದಮೇಲೆ ವ್ಯಾಲ್ಯೂ ಎಷ್ಟು? 38. ನೋಡಿ, 1 ಸೆಕೆಂಡ್ ಆದಮೇಲೆ ವ್ಯಾಲ್ಯೂ 38 ಅಂದರೆ ಇಲ್ಲಿ ಬರೀತೀರಾ ಕೆಳಗಡೆ 38. ನೋಡಿ ಇಲ್ಲಿ ಬಂತು. 2 ಸೆಕೆಂಡ್ಸ್ ಆದಮೇಲೆ 36. ನೋಡಿ ಇಲ್ಲಿ ಬಂತು 36ಗೆ. 2 ಸೆಕೆಂಡ್ 36 ಇಲ್ಲಿ ಬಂತು. 3 ಸೆಕೆಂಡ್ಸ್ ಆದಮೇಲೆ 34 ಇಲ್ಲಿ ಬಂತು, ಆಮೇಲೆ ಇಲ್ಲಿ ಬಂತು. ಹಿಂಗೆ ಗೆಟಿಂಗ್ ಅ ಸ್ಟ್ರೇಟ್ ಲೈನ್ ಮೂವಿಂಗ್ ಡೌನ್ ಟುವರ್ಡ್ಸ್ ಯಾವುದು? ಎಕ್ಸಾಕ್ಟ್. ಹೋಗ್ತಾ ಯಾವುದೋ ಟೈಮ್ ಆದಮೇಲೆ 0. ಯಾವ ಟೈಮ್ ಆದಮೇಲೆ? ಯಾವಾಗ ಈ ಟರ್ಮು 40 ಆಗುತ್ತೋ ಆವಾಗ. 40 ಆಗಬೇಕು ಅಂದರೆ 220s. ಆಫ್ಟರ್ 20 seconds, -2 into 20 is -40, +40 - 40 0. ಹೀಗೆ ಕಮ್ಮಿ ಆಗ್ತಾ ಇದೆ.
ಇಲ್ಲೂ ಕೂಡ ನೀವು ಸ್ಲೋಪ್ ಕಂಡುಹಿಡಿದ್ರೆ ಯು ಗೆಟ್ ವಾಟ್ ಆಕ್ಸಲರೇಷನ್. ಸೇಮ್ ವ್ಯಾಲ್ಯೂ -2 ಬರುತ್ತೆ, ಸೇಮ್ -2 ಬರುತ್ತೆ. ಇಲ್ಲೂ ಸ್ಲೋಪ್ ರೆಪ್ರೆಸೆಂಟ್ಸ್ ಆಕ್ಸಲರೇಷನ್. ಡೂ ದಿ ಕ್ಯಾಲ್ಕುಲೇಷನ್, ಐ ಲೀವ್ ಇಟ್ ಫಾರ್ ಯು. ಇಲ್ಲಿ ಹಾಕೊಂಡ್ರೆ ಇಲ್ಲಿಂದ ಹಿಂಗೆ ಮಾಡಿ, ಇಲ್ಲಿಂದ ವರ್ಟಿಕಲ್ ಲೈನ್ ಡ್ರಾ ಮಾಡ್ಕೊಳ್ಳಿ. 2 ಇಂದ ವ್ಯಾಲ್ಯೂ 38, 4 ಇಂದ ತಗೊಳ್ಳಿ, ವ್ಯಾಲ್ಯೂ 36 ಏನೋ ಬರುತ್ತೆ, 36. ನೋಡಿ, ಈಗ ಒಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ಇದು ಚೇಂಜ್ ಇನ್ ವೆಲಾಸಿಟಿ, ಇದು ಚೇಂಜ್ ಇನ್ ಟೈಮ್. ಸೊ y/x ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ನೀವು ಆ್ಯಂಟಿ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ ಹೀಗೆ ಪಾಸಿಟಿವ್, ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ ನೆಗೆಟಿವ್. ಆ್ಯಂಗಲ್ ನೋಡಿ ಹಿಂಗೆ ಮೆಷರ್ ಮಾಡ್ತಾರೆ ಕ್ಲಾಕ್ ವೈಸ್, ಮೈನಸ್ ಬರುತ್ತೆ, -θ, ಹಾಗಾಗಿ ನೆಗೆಟಿವ್ ಬರುತ್ತೆ. ಇರಲಿ, ಅದರದ್ದು ಮುಂದೆ ನಾವು ಸಾಲ್ವ್ ಮಾಡೋಣ ಈ ಥರದ್ದೆಲ್ಲ. ಒಟ್ಟಿನಲ್ಲಿ ಯು ಹ್ಯಾವ್ ಅಂಡರ್ಸ್ಟುಡ್ ಒನ್ ಥಿಂಗ್, ನೆಗೆಟಿವ್ ಆಕ್ಸಲರೇಷನ್ ಆದಾಗ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಆಕ್ಸಲರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿ ಸ್ಟ್ರೇಟ್ ಲೈನ್ ಸ್ಲೋಪ್ಸ್ ಡೌನ್, ಹೀಗೆ ಇಳಿಜಾರು ಥರ ಸ್ಲೋಪ್ಸ್ ಡೌನ್ ನೆಗೆಟಿವ್ ಆಕ್ಸಲರೇಷನ್ಗೆ. ಆ್ಯಂಡ್ ಫಾರ್ ಪಾಸಿಟಿವ್ ಆಕ್ಸಲರೇಷನ್ ಇಟ್ ಸ್ಲೋಪ್ಸ್ ಅಪ್ ಅಂದರೆ ಮೇಲಕ್ಕೆ ಹೋಗುತ್ತೆ. ಹೀಗೆ ನೋಡ್ತಿದ್ದ ಹಾಗೆ ನಿಮಗೆ ಮೋಷನ್ ಹೇಗಿದೆ ಅರ್ಥ ಆಗುತ್ತೆ. ವೇರಿಯಬಲ್ ಇದ್ದಾಗ ನೋಡಿ ಹಿಂಗೆಲ್ಲ ಬರುತ್ತೆ. ವೇರಿಯಬಲ್ ಹೇಗೆ ಬೇಕಾದರೂ ಇರ್ಬೋದು, ವೇರಿಯಬಲ್. ಆ್ಯಂಡ್ ಫಾರ್ SHM ಈ ಥರ ಸುಮಾರು ಎಕ್ಸಾಂಪಲ್ಸ್ಗಳಿಗೆ ಕೊಟ್ಟಿದ್ದೀನಲ್ಲಿ ನೀವು ಈ ಥರ 3-4 ಮೇಜರ್ ಮಾತ್ರ ನೋಡ್ಕೊಂಡಿರಿ. ಬೇರೆ ಚಾಪ್ಟರ್ ಹೋಗೋದು ಅಲ್ಲಲ್ಲೇ ಬರುತ್ತೆ, ಅಲ್ಲೇ ಬಂದಾಗ ಅಲ್ಲೇ ಸಾಲ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಆಸಿಲೇಟರಿ ಮೋಷನ್ನಲ್ಲಿ ಲಾಸ್ಟ್ ಬಟ್ 1 ಚಾಪ್ಟರ್, 13th ಚಾಪ್ಟರ್. ಅಲ್ಲಿ ಫಾರ್ SHM ಸಿಂಪಲ್ ಹಾರ್ಮೋನಿಕ್ ಮೋಷನ್ ಫೈಂಡ್ VT ಗ್ರಾಫ್ ಅಂತಾರೆ, ಅಲ್ಲೇ ಬರುತ್ತೆ. ಯಾಕೆ ಬರುತ್ತೆ, ಹೇಗೆ ಬರುತ್ತೆ ನೋಡೋಣ ಬಂದಾಗ. ಒಟ್ಟಿನಲ್ಲಿ VT ಗ್ರಾಫ್ನ ಬರೆಯೋದು ಹೇಗೆ, ಹೌ ಟು ಪ್ಲಾಟ್ ಎ ಗ್ರಾಫ್, ಪಾಯಿಂಟ್ಸ್ ಮಾರ್ಕ್ ಮಾಡಿ ಕಂಡುಹಿಡಿಯೋದು. ವಾಟ್ ಆರ್ ದಿ ಯೂಸಸ್. ಇಲ್ಲೂ ನೀವೇನು ಹೇಳ್ಬೋದು, ನೇಚರ್ ಆಫ್ ಮೋಷನ್ ಅರ್ಥ ಮಾಡ್ಕೋಬೋದು. ಎಷ್ಟಾಗಿತ್ತಾ, ಮೂವ್ ಆಗ್ತಾ ಇತ್ತಾ, ಮೂವ್ ಆದರೆ ಯೂನಿಫಾರ್ಮ್ ಮೋಷನ್ಲಿತ್ತಾ, ಬರೀ ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಆಕ್ಸಲರೇಷನ್. ಯೂನಿಫಾರ್ಮ್ ಆಕ್ಸಲರೇಷನ್ 2 ಥರ, ಯೂನಿಫಾರ್ಮ್ ಇನ್ಕ್ರೀಸ್ ಇನ್ ವೆಲಾಸಿಟಿ, ಡಿಕ್ರೀಸ್ ಇನ್ ವೆಲಾಸಿಟಿ, ಅಂದರೆ ಪಾಸಿಟಿವ್ ಆಕ್ಸಲರೇಷನ್, ನೆಗೆಟಿವ್ ಆಕ್ಸಲರೇಷನ್. ಇಲ್ಲ ಎರಾಟಿಕ ಮೂವ್ ಆಗ್ತಾ ಇತ್ತಾ, ಇನ್ಕ್ರೀಸ್ ಡಿಕ್ರೀಸ್ ಬೋತ್ ಇತ್ತಾ, ಹೀಗೆ ಈ ಥರ ಎಲ್ಲ ನೀವು ಅನಲೈಸ್ ಮಾಡ್ತೀರಾ. ಈ ಥರ ಗ್ರಾಫ್ಸ್ಗಳು ನಿಮ್ಮ CET ಬುಕ್ನಲ್ಲೂ ಇರುತ್ತೆ, ಹೀಗೆಲ್ಲ ಕೊಟ್ಟಿರ್ತಾರೆ. ಯೂಸಿಂಗ್ ದಿ ಗ್ರಾಫ್ ಆ್ಯಂಡ್ ಯೂಸಿಂಗ್ ಸಮ್ ಐಡಿಯಾಸ್, ಲೈಕ್ ಏನು ಹೇಳಿ, ನೀವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕಂಡುಹಿಡಿಬೋದು VT ಗ್ರಾಫ್ ಯೂಸ್ ಮಾಡಿ. ಸ್ಲೋಪ್ ಕಂಡುಹಿಡಿದ್ರೆ ಇಂಪಾರ್ಟೆಂಟ್ ಆಕ್ಸಲರೇಷನ್. ಸ್ಲೋಪ್ ಕಂಡುಹಿಡಿದ್ರೆ ಏನು ಬರುತ್ತೆ ಹೇಳಿ, ಆಕ್ಸಲರೇಷನ್ VT ಗ್ರಾಫ್. ಯೂಸಿಂಗ್ ದಟ್ ಐಡಿಯಾ ಯು ಆರ್ ಡೂಯಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಕಮಿಂಗ್ ಡೇಸ್ನಲ್ಲಿ. ಚಿಲ್ಡ್ರನ್, ಇಷ್ಟು ಆದಮೇಲೆ ನಾವು ಇಟ್ಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಥರ್ಡ್ ಗ್ರಾಫ್, ದಟ್ ಈಸ್ AT ಗ್ರಾಫ್. ಸೊ ವಾಟ್ ಡು ಯು ಸೇ ಅಬೌಟ್ AT ಗ್ರಾಫ್? ಲೆಟ್ ಅಸ್ ಹ್ಯಾವ್ ಫ್ಲಾಶ್ ಬ್ಯಾಕ್. ವಾಟ್ ಈಸ್ XT ಗ್ರಾಫ್? ಪೊಸಿಷನ್ ಟೈಮ್ ಗ್ರಾಫ್. ಹೌ ಡು ಯು ಪ್ಲಾಟ್ ಇಟ್? By taking time along x-axis, positions of a moving body along the y-axis. Plot a graph. Different points ಬರುತ್ತೆ. That is XT graph. What's VT graph? A graph plotted by taking time along x-axis, velocity of moving body at different instants along y-axis, resulting graph is a VT graph. And we saw different cases. ಪ್ಲಾಟ್ ಮಾಡೋದು ತೋರಿಸುತ್ತೆ. ನೀವು ವಿಡಿಯೋನ ಸ್ಟಾಪ್ ಮಾಡಿ ವ್ಯಾಲ್ಯೂಸ್ನ ನೀವೇ ಕಂಡುಹಿಡೋದು, ಗ್ರಾಫ್ ಶೀಟ್ನ ರಿಯಲ್ ನೀವೇ ಪ್ಲಾಟ್ ಮಾಡಿ, ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಕಲ್ತ್ಕೊಬಿಡ್ಬೋದು. ಇಲ್ಲೂ ಮಾಡಿಸೋಣ. ಥರ್ಡ್ ಒನ್ AT ಗ್ರಾಫ್. ವಾಟ್ ಇಸ್ AT ಗ್ರಾಫ್? ಆಕ್ಸಿಲರೇಷನ್ ಟೈಮ್ ಗ್ರಾಫ್. ವಾಟ್ ಈಸ್ ಇಟ್? ವೆರಿ ಸಿಂಪಲ್. ವೆನ್ ದಿ ವೆಲಾಸಿಟೀಸ್ ಬದಲು ಏನು ತಗೋಬೇಕು? ವೆನ್ ಆಕ್ಸಲರೇಷನ್. ವೆರಿ ಸಿಂಪಲ್. AT ಅಂದರೆ ಆಕ್ಸಲರೇಷನ್. A ತಗೋಣ. When acceleration A of a moving body along a straight line known at different instants time nalli, then a graph of velocity, then a graph of velocity badli acceleration barbe, acceleration A along y axis and time along x axis, such a graph is known as, see, acceleration time graph. Acceleration time graph is known as AT graph. AT graph. Acceleration time means AT graph. Okay, children, what do you say? What is AT graph? It's a graph obtained by plotting, taking acceleration along y-axis, time along x-axis. Acceleration along y-axis, time along x-axis. Resulting graph is a AT graph. Let's see some of the important types, some examples. I'll
ಟೇಕ್ ಅಪ್ ಒನ್ ದಟ್ ಈಸ್ ವೆರಿ ಸಿಂಪಲ್ ಆ್ಯಸ್ ಯೂಶುವಲ್ ಮೊದಲು ಮಾಡೋದು ಹಾಗೇನೆ ಎ ಟಿ ಗ್ರಾಫ್ ಆಫ್ ಅ ಬಾಡಿ ಅಟ್ ರೆಸ್ಟ್ ಅದಕ್ಕೂ ಅದೇ ಬರುತ್ತೆ ಆರ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೂ ರೆಸ್ಟ್ ಅಂದ್ರೂ ಎರಡೂ ಕೇಸ್ನಲ್ಲಿ ಏನು ಬಿಟ್ಕೊಳ್ಳಿ, ಯಾವಾಗಲೂ ನೋಟ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಪಾಯಿಂಟ್ನ. ಫಾರ್ ರೆಸ್ಟ್ ಆರ್ ಯೂನಿಫಾರ್ಮ್ ವೆಲಾಸಿಟಿ acceleration must be zero. Why? What's the acceleration? Change in velocity. ಯೂನಿಫಾರ್ಮ್ ಅಂದರೆ ವೆಲಾಸಿಟಿ ಚೇಂಜ್ ಆಗುತ್ತಾ ಇಲ್ಲ. ವೆಲಾಸಿಟಿ ಚೇಂಜ್ ಆಗದೆ ಹೋದರೆ ಯೂನಿಫಾರ್ಮ್. ಸೊ ಈ ಥರ ಬರೀತೀರಾ. ದೇರ್ಫೋರ್ ಆಕ್ಸಲರೇಷನೇ ಇಲ್ಲ. ಹಾಗಾದರೆ ವಾಟ್ ಈಸ್ ಟೈಮ್ ಟಿ 0 seconds ಆಕ್ಸಲರೇಷನ್ ಇಲ್ಲ. 1 no, 2 no, 3 no, like that. ಅಂದರೆ you take along x-axis time in seconds, along y-axis acceleration meter per second square. So no points ಇಲ್ಲ. ವೆರಿ ಸಿಂಪಲ್. ಈಗ ನೀವು ಅದೇ ಎ ಟಿ ಗ್ರಾಫ್ನ ಫಾರ್ ಎ ಬಾಡಿ ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂದರೂ ಅಷ್ಟೇ, ವೆಲಾಸಿಟಿ ಚೇಂಜ್ ಆಗಲಿಲ್ಲ ಅಂದರೆ ಆಕ್ಸಲರೇಷನ್ ಇಲ್ಲ, 0 ಅಂತ. ಈಗ ಫಾರ್ ಯೂನಿಫಾರ್ಮ್ ಆಕ್ಸಲರೇಷನ್ ತುಂಬ ಸಿಂಪಲ್. ಯೂನಿಫಾರ್ಮ್ ಆಕ್ಸಲರೇಷನ್ ನಾವೊಂದು ವ್ಯಾಲ್ಯೂ ಚೂಸ್ ಮಾಡೋಣ. ಆಕ್ಸಲರೇಷನ್ ಇದೆ ಬಟ್ ಯೂನಿಫಾರ್ಮ್ ಅಂದರೆ ಚೇಂಜ್ ಆಗ್ತಿಲ್ಲ, ನೋ ಚೇಂಜ್. ಲೆಟ್ ದಿ ಆಕ್ಸಲರೇಷನ್ ಬಿ ಎ ಈಕ್ವಲ್ ಟು ಸಮ್ 2 meter per second square. ಪ್ರತಿ ಸೆಕೆಂಡಿಗೆ 2 ಇದೆ, ಆಕ್ಸಲರೇಷನ್ 2 ಇದೆ. 0 ಟೈಮ್ನಲ್ಲೇ 2 ಇತ್ತು. ನೀವು ನೋಡಿದಾಗಲೇ ಆಕ್ಸಲರೇಷನ್ ಚೇಂಜ್ ಆಗ್ತಾ ಹೋಗ್ತಾ ಇತ್ತು. 1 second ಆದಮೇಲೆ 2ನೇ ಇದೆ, 2 seconds ಆದಮೇಲೆ 2 ಚೇಂಜ್ ಆಗ್ತಿಲ್ಲ, ಅದು ಅಷ್ಟೇ ಇದೆ. 4 seconds ಆದಮೇಲೆ 2 ಇದೆ. ಹಾಗಾದರೆ ನೋಡಿ 0 1 2 3 4 5 6 ಇಲ್ಲಿ 2 4 6 8 ತಗೊಳ್ತೀರಾ. 2 4 6 8 ಹೀಗೆ ಪ್ಲಾಟ್ ಮಾಡಿ. 0 ಟೈಮ್ನಲ್ಲಿ 0,2, 1 second ಆದಮೇಲೆ 1,2, 2 seconds ಆದಮೇಲೆ 2,2, 3 seconds ಆದಮೇಲೆ 3,2, 4, ಹೀಗೆ ಸ್ಟ್ರೇಟ್ ಲೈನ್ ಬಂತು ಪ್ಯಾರಲಲ್ ಟು ದಿ ಹಾರಿಸಾಂಟಲ್ ಆ್ಯಕ್ಸಿಸ್. ನೋಡಿ ಇಲ್ಲಿವರೆಗೆ ಹೋದ್ರಿ ನೀವು ಯಾವ ಪಾಯಿಂಟ್ಸ್ವರೆಗೆ? ಅಪ್ ಟು 1 2 3 4 5ವರೆಗೆ ಹೋಗಿದ್ದೀರ, 5ವರೆಗೆ. ಇದೇ ಗ್ರಾಫ್. ದಿಸ್ ಈಸ್ ಎ ಟಿ ಗ್ರಾಫ್. ಪಾಯಿಂಟ್ಸ್ ಇದೆ ಎ ಟಿ ಗ್ರಾಫ್. ನಮ್ಮ ಕರ್ವ್ ಇದೆ ನೋಡಿ, ಇದು ಎ ಬಿ ಅಂತ ಇಟ್ಕೋಬೋದು. ಎ ಬಿ ಇದು ಪಾಯಿಂಟ್ ಸಿ ಇದೆ ನೋಡಿ, 5ಗೆ ಬರೆದಿರೋ ಪಾಯಿಂಟ್ ಬಿ, ಅಲ್ಲೂ 2ನೇ ಇದೆ. ಈಗ ಇಲ್ಲಿ ನೀವೇನಾದರೂ ಏರಿಯಾ ಕಂಡುಹಿಡಿದ್ರೆ, ವಾಟ್ ಈಸ್ ದಿ ಏರಿಯಾ ನೋಡಿ, ಇದು ಏರಿಯಾ ಇದೆಲ್ಲ ಶೇಡ್ ಮಾಡ್ತೀನಿ ನೋಡಿ. ಈ ಏರಿಯಾ ಕಂಡುಹಿಡಿದ್ರೆ ದೆರ್ ಈಸ್ ಸಮ್ ಮೀನಿಂಗ್ ಹಿಯರ್. ಐ ವಿಲ್ ಶೋ ಯು ವಾಟ್ ಈಸ್ ಏರಿಯಾ ಬೌಂಡೆಡ್ ಬೈ ಎ ಟಿ ಗ್ರಾಫ್. ಅದಕ್ಕೊಂದು ಮೀನಿಂಗ್ ಇದೆ, ತೋರಿಸ್ತೀನಿ ನೋಡಿ. ಏನು ಅಂತ ಕೇಳ್ತಾ ಇದ್ದೀನಿ. ವೆರಿ ಸಿಂಪಲ್, ಕಂಡುಹಿಡಿಯೋಣ. ಹಿಯರ್ in our graph here for AT curve AB ಗೆ what is area equals to area of rectangle symbol ಗೆ ಬರೀತೀನಿ. what is that? OABC. see that OABC is a rectangle. So that is equal to what is area? A length into breadth. Formula, I have learnt in high school. What's length here? OC. What is breadth here? You can take OA. or ನೋಡಿ, ಹೀಗೂ ತಗೋಬೋದು. AB length, CB breadth. ಹಾಗು ತಗೋ, ಇಲ್ಲ OA OC. So the area is, what is OC? OC ಅಂದರೆ 0 to 5. 5 minus 0 seconds ತಗೊಳ್ತೀರಾ. ಲೆಂತ್ ಅಲ್ವಾ ಇದು? ಈ ಪಾಯಿಂಟ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಈ ಲೆಂತ್ ಸಿಗುತ್ತೆ ಓ ಸಿ. ವಾಟ್ ಈಸ್ ಓ ಎ? ಈಸ್ ಎನಲ್ಲಿ ವ್ಯಾಲ್ಯೂ 2, ಓನಲ್ಲಿ 0. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಟ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 2 meter per second square, 5 seconds ಹಾಗೆ.
ಸೊ ನೋಡಿ ಇಲ್ಲಿ 5 - 0 5 seconds ಇಂಟು 2 - 0 2 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ 1 ಸೆಕೆಂಡ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ 5 2s are 10 ಮೀಟರ್ ಪರ್ ಸೆಕೆಂಡ್. ವಾಟ್ ಇಸ್ ಮೀಟರ್ ಪರ್ ಸೆಕೆಂಡ್? ಯೂನಿಟ್ ಆಫ್ ವೆಲಾಸಿಟಿ. Therefore, remember students, area represents what? Velocity, not just velocity, change in velocity. ಹಾಗಾಗಿ ಇಲ್ಲಿ ಬರೀತೀನಿ ನೋಡಿ, ತುಂಬ ಇಂಪಾರ್ಟೆಂಟು. Therefore, area under AT graph, area under AT graph is equal to change in velocity. Change in velocity. Remember, area under AT graph is change in velocity. AT graph the area known as change in velocity. Very, very simple. Remember this. ನೋಡಿ, ಹಾಗಾದರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸು. ಎಕ್ಸ್ ಟಿ ಗ್ರಾಫ್ನಲ್ಲಿ ಸ್ಲೋಪ್ ಕಂಡುಹಿಡಿದ್ರೆ ವೆಲಾಸಿಟಿ. ರಿಮೆಂಬರ್, ಎಕ್ಸ್ ಟಿ ಗ್ರಾಫ್ ಇಲ್ಲೇ ಬರೀತೀನಿ ನಾನು. ಸೊ ಮೈ ಸಮ್ಮರಿ 1 marks ಕ್ವಶನ್ಗೆ ಯೂಶಲಿ ದೇ ಆಸ್ಕ್ ಇನ್ ಎಕ್ಸಾಮಿನೇಷನ್ ಆ್ಯಂಡ್ ಫಾರ್ ನೀಟ್ ಸಿ ಟಿ ಕ್ಯಾಲ್ಕುಲೇಷನ್ಸ್ ಆಲ್ಸೋ ದಿಸ್ ಇಸ್ ಇಂಪಾರ್ಟೆಂಟ್. ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್. ಸ್ಲೋಪ್ ಏನಿದೆ ಗೊತ್ತಲ್ಲ, ಸ್ಟ್ರೇಟ್ ಲೈನಿಗೆ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋದು. ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಕ್ವಲ್ಸ್ ಟು ವೆಲಾಸಿಟಿ. ಎರಡನೇದು ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಈಸ್ ಈಕ್ವಲ್ ಟು ಆಕ್ಸಲರೇಷನ್. 1 marks. ಪ್ಲಸ್ ಸ್ಲೋಪ್ ಆಫ್ ಎ ಟಿ ಗ್ರಾಫ್ represents change in velocity. Very, very simple. So remember students, slope of xt graph velocity, slope of vt graph acceleration, slope of at graph is change in velocity. Very simple. ಇಷ್ಟು ಪ್ರಾಕ್ಟೀಸ್ ಮಾಡಿ ಡೀಟೇಲ್ ಆಗಿ ನಾನು ನಿಮಗೆ ಗ್ರಾಫ್ ಅಂದರೆ ಏನು, ವೈ ವಿ ಪ್ಲಾಟ್ ಗ್ರಾಫ್ಸ್ ಇನ್ ಜನರಲ್, ವಾಟ್ ಆರ್ ದ ಟೈಪ್ ಆಫ್ ಗ್ರಾಫ್ಸ್ ಇನ್ ದಿಸ್ ಚಾಪ್ಟರ್. ಗ್ರಾಫ್ ಅಂದರೆ ಈ ಚಾಪ್ಟರ್ ಮಾತ್ರ ಅಂತಲ್ಲ, ಎವ್ರಿವೇರ್, ಈವನ್ ಇನ್ ನಾನ್ ಸೈನ್ಸ್ ಬ್ರಾಂಚಸ್ ಲೈಕ್ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅನದರ್ ಕಾಮರ್ಸ್ ಸ್ಟ್ರೀಮ್ಸ್, ಅಲ್ಲೆಲ್ಲ ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಇಲ್ಲಿ ನಾವು ಪ್ಲಾಟ್ ಮಾಡೋದು ಎಕ್ಸ್ ಟಿ ಗ್ರಾಫ್, ವಿ ಟಿ ಗ್ರಾಫ್, ಎ ಟಿ ಗ್ರಾಫ್ ಪ್ಲಾಟ್ ಮಾಡೋದು ಹೇಗೆ. ಕೆಲವು ಎಕ್ಸಾಂಪಲ್ಸ್ ನೀವೇನು ಆ ಥರ ಪ್ರಾಕ್ಟೀಸ್ ಮಾಡಿ ಬರೆಯೋದು ನೆಸಿಟಿ ಇಲ್ಲ. ಐ ಶೋಡ್ ಯು, ಗೊತ್ತಾಗಬೇಕಲ್ಲ, ಐ ಶೋಡ್ ಯು ಹೇಗೆ ಬರುತ್ತೆ, ಹೌ ಟು ಗೆಟ್ ವ್ಯಾಲ್ಯೂಸ್, ಪಾಯಿಂಟ್ಸ್ ಫಾರ್ ದಿ ಗ್ರಾಫ್. ಅದಕ್ಕೊಂದು ಏನೋ ಹಿನ್ನೆಲೆ ಇರುತ್ತೆ. ಏನು ಹಿನ್ನೆಲೆ? ದೆರ್ ಇಸ್ ಈಕ್ವೇಷನ್ ಫಾರ್ ಡಿಸ್ಟೆನ್ಸ್ ಕವರ್ಡ್ ಬೈ ಅ ಮೂವಿಂಗ್ ಬಾಡಿ, ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇಟ್ ಸ್ಕ್ವೇರ್. ಅದನ್ನು ಯೂಸ್ ಮಾಡಿ ವಿ ಒಬ್ಟೈನ್ ಪಾಯಿಂಟ್ಸ್, ಪ್ಲಾಟ್ ದಿ ಗ್ರಾಫ್. ಫಾರ್ ವೆಲಾಸಿಟಿ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಯೂಸ್ ಮಾಡಿ ನಾವು ಆಕ್ಸಲರೇಷನ್ ಹಾಗೆ ಅಲ್ಲ. ಆಕ್ಸಲರೇಷನ್ ನಾನು ಯೂನಿಫಾರ್ಮ್ ಬರೆದೆ, ವೇರಿಯಬಲ್ ಆಕ್ಸಲರೇಷನ್ ಆದರೆ ಹಿಂಗೆಲ್ಲ ಗ್ರಾಫ್ ಬರ್ಬೋದು, ಏನೆಲ್ಲ ಬರ್ಬೋದು. ಅದರಲ್ಲೂ ವೇರಿಯಬಲ್, ಯೂನಿಫಾರ್ಮ್ ಇನ್ಕ್ರೀಸ್, ಯೂನಿಫಾರ್ಮ್ ಡಿಕ್ರೀಸ್ ಏನೆಲ್ಲ ಆಗ್ಬೋದು, ಆ ಥರ ಗ್ರಾಫ್ಗಳು ಬರಿತೀವಿ. ಅಲ್ಟಿಮೇಟ್ಲಿ ಗ್ರಾಫ್ಗಳಲ್ಲಿ ನೇಚರ್ ಆಫ್ ಮೋಷನ್ನ ಸ್ಟಡಿ ಮಾಡಬಹುದು. ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಪೊಸಿಷನ್, ಆಕ್ಸಲರೇಷನ್ ಕಂಡುಹಿಡಿಯಬಹುದು. ಆ್ಯಂಡ್ ಸಮ್ ಅದರ್ ಪಾಯಿಂಟ್ಸ್ ಲೈಕ್ ಎಕ್ಸ್ ಟಿ ಗ್ರಾಫ್ಗೆ ವೆಲಾಸಿಟಿ ಗೊತ್ತಾಗುತ್ತೆ ಸ್ಲೋಪ್ ಕಂಡುಹಿಡಿದ್ರೆ, ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಆಕ್ಸಲರೇಷನ್. ಇಲ್ಲಿ ಒಂದು ಪಾಯಿಂಟ್ ಸ್ವಲ್ಪ ಚೇಂಜ್ ಮಾಡೋಣ ನೋಡಿ, ಇಲ್ಲಿ ಡಿಟೋ ಬರೆದುಬಿಟ್ಟಿದೆ ಮಾಮೂಲಿ ಬರೆಯುವಾಗ. ಬಟ್ ಇಲ್ಲಿ ಏನು ಮಾಡಿದ್ವಿ ಹೇಳಿ, ಇವೆರಡಕ್ಕೆ ಸ್ಲೋಪು, ಬಟ್ ಇದಕ್ಕೆ ಏರಿಯಾ ಅಂಡರ್ ಎ ಟಿ ಗ್ರಾಫ್. ದಿಸ್ ಏರಿಯಾ ಅಂಡರ್ ಎ ಟಿ ಗ್ರಾಫ್ ರೆಪ್ರೆಸೆಂಟ್ಸ್ ಚೇಂಜ್ ಇನ್ ವೆಲಾಸಿಟಿ. ಸೊ ಅದು ಅಪ್ಲಿಕೇಶನ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದೇ ವಿ ಟಿ ಗ್ರಾಫ್ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಈಕ್ವೇಷನ್ಸ್ ಆಫ್ ಮೋಷನ್ ಫಾರ್ ಅ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್, ಸ್ಟ್ರೇಟ್ ಲೈನ್ ಮೋಷನ್. ಈ ಚಾಪ್ಟ್ರು ಅದೇ ಸೇಮ್ ಫಾರ್ಮುಲಾ, ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ಆ್ಯಂಡ್ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಮೈನಸ್ 2as ಆರ್ ಪ್ಲಸ್ 2as. ಈ ರಿಲೇಷನ್ಸ್ ಬರೀತೀವಿ. ವಿ ವಿಲ್ ಸಿ ದಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್.